ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಸಿಟಿ ಫುಡ್. ಫಸ್ಟ್ ಬೆಲ್ ಬಟನ್ ಯಾರು ಒತ್ತಿಲ್ಲೋ ಫಸ್ಟ್ ರಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಮಣ್ಣಿಲೆ ಮಾಡ್ಕೊಡೋದು ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ಈ ಥರ ಮಾಡಿಕೊಡಿ. 100% ತುಂಬ ಅಂದರೆ ತುಂಬ ಆರೋಗ್ಯಕರವಂತ ಅಡುಗೆ ಇದು. ಇವತ್ತು ಬಲ್ಮುರಿ ಪಾಲ್ಸಲ್ಲಿ ರುಚಿ ಮೆಸ್ ಗೊತ್ತಲ್ವಾ? ಮೈಸೂರಿಗೆ ಯಾರೇ ಹೋದ್ರೆ ರುಚಿ ಮೆಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪಕ್ಕ ನಾಟಿ ಸ್ಟೈಲ್ ಅಡುಗೆ ಮಾಡಿಕೊಡ್ತಾರೆ. ಇವತ್ತು ಅವ್ರ ಸ್ಟೈಲಲ್ಲಿ ಮಣ್ಣಿಲೆ ಒಂದು ಮಾಡ್ತಾಯಿದ್ವಿ. ಇದು ಅಡುಗೆ ಬಂದು ಆರೋಗ್ಯಕರವಂತ ಅಡುಗೆ. ನಾನು ಇವತ್ತು ಎಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತು, ಯಾವ ಲೊಕೇಶನ್ ಅಂದ್ಬಿಟ್ಟು. ಇದು ಬಂದು ನಮ್ಮ ಮೈಸೂರಲ್ಲಿ ಇರುವ ಬಲ್ಮುರಿ ಪಾಲ್ಸ್ ಅಲ್ವಾ? ಮೈಸೂರಿಗೆ ಹೋದ್ರೆ ಬಲ್ಮುರಿ ಪಾಲ್ಸ್ ಯಾರು ಮಿಸ್ ಮಾಡಲ್ಲ. ಅದೇ ಥರ ರುಚಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಅಡುಗೆ ಟೇಸ್ಟು ಸೂಪರ್ ಆಗಿರುತ್ತೆ. ಅಡುಗೆ ಮಾಡೋಕೆ ಮುಂಚೆನೇ ಕ್ರಾಬ್ ಹಿಡಿದ್ವಿ, ತುಂಬ ಖುಷಿ ಆಯಿತು. ಈಗ ಬಾಂಡ್ಲಿಯಲ್ಲಿ ರಪ ಅಂತ ಒಂದು 3-4 ಸ್ಪೂನ್ ತುಪ್ಪ ಬಿಡ್ತಾ ಇರಿ. ಬರೀ ತುಪ್ಪದಲ್ಲಿ ಮಾಡ್ತಾ ಇರೋದು. ಇದು ಬಂದು ಸಿಂಪಲಾಗಿ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಿ. ತುಪ್ಪದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಟನ್ದು ಮಣ್ಣಿಲೆ ಅಲ್ವಾ? ಮಟನ್ದು ಬ್ಲ್ಯಾಕ್ ಲಿವರ್ನ ಕೇಳಿ ಕೊಡ್ತಾರೆ. ಆ ತುಪ್ಪದಲ್ಲಿ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡಿರೋ ಮಣ್ಣಿಲೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಸಿಂಪಲ್ ಆಗಿ ಇದು ಬರೀ ಏನಿಲ್ಲ, ಬರೀ ಮಿನಿಮಮ್ ಒಂದು 15 ನಿಮಿಷ, ಸ್ವಲ್ಪ ಬೇಯೋದು ಲೇಟು, 15 ನಿಮಿಷದಲ್ಲಿ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ನೋಡಿ ಹಾಕಿದ್ದೀವಿ, ರಪ ಅಂತ ಹಾಕಿದ್ದೀವಿ. ರಪ ಅಂತ ತಿರುಗಿಸ್ತಾ ಇರೋದು. ಏನಂತೀರಾ ನೋಡಿ, ಈಗ ತಿರುಗಿಸ್ತಾ ಇರೋದೆ. ಸ್ವಲ್ಪ ಹೊತ್ತು ಬೇಯಲಿ. ಆಮೇಲೆ ನೋಡಿ ಕಲರ್ ಚೇಂಜ್ ಆಗುತ್ತೆ, ಫುಲ್ ಬ್ಲ್ಯಾಕ್ ಕಲರ್ ಬರ್ತಿದ್ದು. ಬಟ್ ಟೇಸ್ಟ್ ಅಂತ ಅಮೇಝಿಂಗ್ ಇದು. ಇದು ಬ್ಯಾಚುಲರ್ನು ಮಾಡ್ಕೋಬೋದು ಆರಾಮಾಗಿ. ಇದನ್ನು ಮನೇಲಿ ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಅಷ್ಟು ಸಖತ್ತಾಗಿರುತ್ತೆ. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ. ಸ್ವಲ್ಪ ಪೆಪ್ಪರ್, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಲಿ. ಕೆಲವೊಬ್ಬರಿಗೆ ತುಪ್ಪ ಬೇಡ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ತುಪ್ಪ ಇಷ್ಟ ಇಲ್ದಿರೋರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ನಾವು ಒಂದು ಪೆಪ್ಪರ್ ಡ್ರೈ ಮಾಡ್ತಾ ಇದೀವಿ. ಅದರಿಂದ ಬರೀ ಪೆಪ್ಪರ್ ಮಾತ್ರ ಹಾಕ್ಕೊಂತ ಇದೀನಿ. ಪೆಪ್ಪರ್ ಬೇಡ ಅಂತ ಹೇಳಿದ್ರೆ ನೀವು ಖಾರದ ಪುಡಿ, ಗೀರದ ಪುಡಿ ಎಲ್ಲ ಥರನೂ ಯೂಸ್ ಮಾಡ್ಕೋಬೋದು. ಬಲ್ಮುರಿ ಪಾಲ್ಸಲ್ಲಿ ಆ ನೀರು, ಆ ನ್ಯಾಚುರಲ್, ಖಂಡಿತವಾಗಲೇ ಈ ಥರ ಲೊಕೇಶನ್ ಅಡುಗೆ ಮಾಡೋ ಮಜಾ ಇದೆಯಲ್ಲ, ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ಮಜಾ ಇದು. ಈ ಥರ ಪ್ಲೇಸಲ್ಲಿ ನೀವು ಹೋದರೆ ಖಂಡಿತ ಸಿಂಪಲಾಗಿರೋ ಅಡುಗೆಗಳು, ಸುಮಾರು ಅಡುಗೆಗಳು ತೋರಿಸ್ಕೊಡ್ತೀನಿ. ಪ್ರಭು ಸಿಟಿ ಫುಡ್ನ ಎಲ್ಲರೂ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ ಹೇಗಿದೆ ಅಂದ್ಬಿಟ್ಟು. ಒಂದೇ ಒಂದು ಸಲ ಅಲ್ಲಿ ಹೋಗಿ ನೀವೇ ಅಡುಗೆ ಮಾಡಿ ತಿಂದರೆ ಕಳೆದೋಗ್ತೀರಾ ಅಲ್ವಾ? ಅಲ್ಲಿ ಹೋಟೆಲ್ ಇದೆ, ಮಾಡಿಕೊಡ್ತಾರೆ. ಬಟ್ ನೀವು ಒಂದು ಟೈಮ್ ಟ್ರೈ ಮಾಡಿ ಅಲ್ವಾ? ಅದರ ಅನುಭವ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ತೋರಿಸ್ದಲ್ಲ ಕ್ರಾಬ್ ನೋಡಿ, ಇದು ಬಂದು ನಾಟಿದು. ತುಂಬ ಆರೋಗ್ಯಕ್ಕೆ ಒಳ್ಳೇದು. ಖಂಡಿತ ರಸಮ್ ಮಾಡ್ಬೋದು, ಫ್ರೈ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಹೋಗೋವಾಗ ಕ್ರಾಬ್ನ ಹಿಡಿದು ರಸಮ್ ಆಗಲಿ, ಗ್ರೇವಿಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಆಯ್ತು ನೋಡಿ. ಸಿಂಪಲ್ ಆಗಿ ಫುಲ್ ಡ್ರೈ ಮಾಡ್ಕೊಂಡು ಬೇಯಿಸ್ಕೊಂಡಿದ್ವಿ. ಬರೀ ಪೆಪ್ಪರ್ ಹಾಕ್ಕೊಂಡಿದ್ವಿ, ಬರೀ ಅರಿಶಿನ ಹಾಕ್ಕೊಂಡಿದ್ವಿ, ಉಪ್ಪು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ವಿ. ಇಷ್ಟೇ ಹಾಕ್ಕೊಂಡಿರೋದು. ನಿಮಗೇನೋ ಬೇಕಂದರೆ ಖಾರದ ಪುಡಿ, ಧನಿಯಾ ಪುಡಿ ಥರ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ನೀವು ಅಲ್ವಾ? ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಖಂಡಿತ ಅವನ್ನೇ ತುಂಬ ಟೇಸ್ಟಾಗಿ ತಿಂತಾರೆ. ತುಪ್ಪದಲ್ಲಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಬೇಡ ಅಂದವರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ತುಪ್ಪನ ಸ್ಕಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು ಮಣ್ಣಿಲೆ ಪೆಪ್ಪರ್ ಗ್ರೇವಿ. ಒಂದು ಸಲ ತಿನ್ನಿ, ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ ಗೊತ್ತಲ್ವಾ? ಬಿಸಿ ಬಾಳೆ ಎಲೆ ರೆಡಿ ಆಯಿತು. ಬಿಸಿ ಬಾಳೆ ಎಲೆಯಲ್ಲಿ ಬಿಡ್ತಾ ಇರೋದೆ, ಆಮೇಲೆ ಬಿಸಿಯಾಗಿ ತಿಂತಾ ಇರೋದೆ. ಅಷ್ಟು ಮಜವಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಳ್ಳೋರು ಅಥವಾ ಈವ್ನಿಂಗ್ಸ್ ಫ್ರೆಂಡ್ಸು ಜ್ಯೂಸ್ ತೊಗೊಳ್ಳೋರಿಗೆ ಇನ್ನೂ ಮಜವಾಗಿರುತ್ತೆ. ಖಂಡಿತವಾಗಲೇ ಫೈನಲ್ ಟಚ್ ಕೊತ್ತಂಬರಿ. ಅದಕ್ಕೆ ಹೇಳೋ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡುಗೆಗಳು